ಗಂಟೆ ಮೇಲೆ ಹೋದ್ಮೇಲೆ ನಾವು ಸಾಯಂಕಾಲ 7 ಗಂಟೆ 7:30 ಆದಮೇಲೆ ವಿಚಾರ ಗೊತ್ತಾಗದೆ ಅವ್ರ ಸ್ನೇಹಿತರು ಅವರು ಇವರು ಪ್ರತಿದಿನ ಮಳವಳ್ಳಿಗೆ ಹೋಗ್ತಿದ್ದವ್ರು 7 ಗಂಟೆ ಹಂಗೆ. ಪ್ರತಿದಿನ 7 ಗಂಟೆ ಹಂಗೆ ಮಳವಳ್ಳಿಗೆ ಹೋಗ್ತಿದ್ರು. ಹಂಗಾಗಿ ಅವ್ರ ಸ್ನೇಹಿತರುಗಳು ಫೋನ್ ಮಾಡಿದಾಗ ಫೋನು ಎತ್ತೇ ಇಲ್ಲ, ರಿಂಗ್ ಆಯ್ತದೆ ಎತ್ತೇ ಇಲ್ಲ. ಹಂಗಾಗಿ ಅವ್ರ ಸ್ನೇಹಿತರುಗಳಿಗೆ ಇವ್ರಿಗೆಲ್ಲ ಫೋನ್ ಮಾಡಿ 10 ಗಂಟೆ ಎಲ್ಲ ಗ್ರಾಮದಲ್ಲೆಲ್ಲ ಗೊತ್ತಾಯಿತು. ಗೊತ್ತಾದ ಮೇಲೆ ನೈಟ್ ಅವ್ರವರೇ ಸಂಬಂಧಿಕರಿಗೆ ಸ್ನೇಹಿತರಿಗೆಲ್ಲ ಫೋನ್ ಮಾಡಿ ಹುಡುಕ್ತಾ ಜಮೀನು ಹತ್ರ ಎಲ್ಲ ಹುಡುಕಿ ರಾತ್ರಿ 2:30 ಗಂಟೆ ರಾತ್ರಿಯಲ್ಲಿ ಈ ಥರ ಮರ್ಡ್ರ್ ಮಾಡಿ ಮಚ್ಚರ್ ಹೊಡೆದಿದ್ದಾರೆ, ಏನೋ ಈ ಥರ ಹೊಡೆದವ್ರೆ, ನಾವು ಮುಟ್ಟಬಾರ್ದು ಅಂದ್ಬಿಟ್ಟು ಮುಟ್ಟಿಲ್ಲ. ಈ ಥರ ಭಾಗದಲ್ಲಿ ಏಟಾಗಿದೆ. ಈ ಥರ ಹಿಂಗೆ ಮಲಗಿಸಿ ಬೈಕು ಈ ಕಡೆ ತಿರುಗಿಸಿ ಮೇಲೆ ಹಾಕ್ಬಿಟ್ಟವ್ರೆ. ಮರ್ಡ್ರ್ ಆಗಿದೆ. ಇನ್ನೂ ಮಾಹಿತಿ ಯಾರು ಅಂತ ಗೊತ್ತಿಲ್ಲ. ಆದಷ್ಟು ತನಿಖೆ ನಡೀತಾ ಇದೆ. ಪೊಲೀಸ್ನವ್ರು ಸರ್ ಬಂದಿದ್ದರು, ಸಹಾಯಧನ ಇವರು ಬಂದಿದ್ದರು, ಅದು SP ಅವರು ಬಂದಿದ್ದರು, ಶೋಭಾರಾಣಿಯವರು, ಮತ್ತು ನಮ್ಮ ರೂರಲ್ ಇನ್ಸ್ಪೆಕ್ಟ್ರು ಅವರೆಲ್ಲ ಬಂದಿದ್ದರು, ಕ್ರೈಮ್ನವರು ಅವರೆಲ್ಲ ಹೇಳಿ ಅವರೆಲ್ಲ ಬಂದು ಅವರು ಆದಷ್ಟು ಪ್ರಯತ್ನ ಪಡ್ತಾವ್ರೆ. ಕೆಲಸ ಮಾಡ್ಕೊಂಡಿದ್ರು ಸರ್ ಇವರು ಮಾಮೂಲಿ ವ್ಯವಸಾಯನೇ, ಮಾಮೂಲಿ ಇವರು ವ್ಯವಸಾಯ ಅಂದರೆ ನಿಂತ್ಕೊಂಡು ಮಾಡಿಸ್ತಿದ್ರು ಅಷ್ಟೇ. ಕೋಳಿ ಫಾರ್ಮು ಮತ್ತು ಮಳವಳ್ಳಿ ಬಿಲ್ಡಿಂಗ್ ಎಲ್ಲ ಇತ್ತು, ಹೋಗೋದು ಬರೋದು ಮಾಡ್ತಿದ್ರು. ಕೆಲವು ಸಾರಿ ಬೈಕ್ ನಿಲ್ಲಿಸ್ಬಿಟ್ಟು ನಡ್ಕೊಂಡು ವಾಕ್ ಹೋಯ್ತಿದ್ರು. ಕೆಲವು ಸಾರಿ ಜಮೀನು ಒಳಗಡೆ ಏನು ಹೋಯ್ತಿರ್ಲಿಲ್ಲ. ಅವರು ಬೈಕಲ್ಲಿ ಹೋಗಿ ಜಮೀನು ಹತ್ರ ನಿಂತಿದ್ದು ವಾಪಸ್ ತಿರ್ಕೊಂಡು ವಾಪಸ್ ಬರ್ತಿದ್ರು. ಅವ್ರದ್ದೊಂದು ಅಭ್ಯಾಸ. ಬೆಳಿಗ್ಗೆ ಟೈಮ್ ಜಮೀನು ಹತ್ರ ಹೋಗೋದು, ಸಾಯಂಕಾಲ ಟೈಮ್ ಹೋಗೋದು. ಕೆಳಗಡೆ ಒಳಗಡೆಗಂತೂ ಹೋಗ್ತಿರ್ಲಿಲ್ಲ. ತಮ್ಮ ಆಗಬೇಕು, ಅದು ಯಾವ ರೀತಿಯಾಗಿದೆ ಅಂತ ಗೊತ್ತಿಲ್ಲ. ನಮ್ಮಣ್ಣ ಡೈಲಿ ಸಾಯಂಕಾಲ ವಾಕ್ ಮಾಡೋಕ್ಕೆ ಅಂತ ಪ್ರತಿನಿತ್ಯ ಹೋಗ್ತಾಯಿದ್ರು. ಅದೇ ರೀತಿ ನಿನ್ನೆ ಸಾಯಂಕಾಲನೂ ಹೋಗಿದ್ದಾರೆ. ಹೋದ್ಮೇಲೆ ಈ ಥರ ಅಚಾತುರ್ಯ ನಡೆದೈತೆ. ಅದನ್ನು ಬೇಕು ಅಂತ ಮಾಡಿದಾರೋ ಏನು ಅನ್ನೋದು, ವೈಯಕ್ತಿಕ ದಿವಸಗಳು ಮಾಡಿದ್ದಾರೆ ಏನು ಅಂತಕ್ಕದ್ದು ಗೊತ್ತಿಲ್ಲ. ನಾವು ನಿನ್ನೆ ಸಾಯಂಕಾಲದಿಂದನೂ ವಾಚ್ ಮಾಡ್ದೋ, ಅಲ್ಲೆಲ್ಲ ಹುಡುಕಾಡ್ದೋ, ಮತ್ತು ಮಳವಳ್ಳಿ ಗ್ರಾಮಾಂತರ ಠಾಣೆಗೆ ಹೋಗಿ ಮಿಷಿನ್ ಕಂಪ್ಲೇಂಟ್ ಎಲ್ಲ ಇದು ಮಾಡಿ ಎಲ್ಲ ಮಾಡಿದೆ ಸರ್. ಹಂಗಾಗೂ ವ್ಯಕ್ತಿ ಸಿಗಲಿಲ್ಲ. ಆಮೇಲೆ ಮಧ್ಯರಾತ್ರಿ 3-3:30 ಟೈಮಿಗೆ ಈ ಥರ ಆಗೈತೆ ಅಂತ ಅಂದ್ಬಿಟ್ಟು ಗೊತ್ತಾಯಿತು. ಈ ಥರ ಯಾವ ರೀತಿ ಮಾಡಿದ್ದಾರೆ ಏನು ಅಂತ ಗೊತ್ತಿಲ್ಲ. ಏನೋ ಅಕ್ಕಪಕ್ಕದ ಜಮೀನವ್ರಿಗೂ ಅವ್ರಿಗೆ ಏನೋ ವೈಯಕ್ತಿಕ ದ್ವೇಷ ಇತ್ತು, ಇವಾಗ ಒಂದು 2-3 ತಿಂಗಳಿಂದ ಅಂತ ಹೇಳ್ತಾ ಇದ್ದಾರೆ. ಅದು ಮುಂದೆ ಇವಾಗ SP ಆದಂಥ ಶೋಭಾರಾಣಿಯವರು ಮತ್ತು ನಮ್ಮ CPR ಪ್ರತಿಯೊಬ್ಬರು ಬಂದದ್ದೇ ಸ್ಥಳ ಪರಿಶೀಲನೆ ಮಾಡಿ ಸೋನಾದಳದ ಮುಖಾಂತರ ಎಲ್ಲ ಚೆಕ್ ಮಾಡಿದ್ದಾರೆ. ಮುಂದೆ ಸತ್ಯಾಸತ್ಯತೆಗಳು ಯಾವ ರೀತಿ ಬರ್ತವೆ ಅನ್ನೋದು ಕಾದು ನೋಡಬೇಕು ಸರ್. ಟ್ರಾನ್ಸ್ಫಾರ್ಮರ್ ವಿಚಾರವಾಗಿ ಏನೋ 2-3 ತಿಂಗಳಿಂದ ವೈಯಕ್ತಿಕ ದ್ವೇಷ ಇತ್ತು ಅಂತ ಇದಾಯಿತು. ಪಕ್ಕದ ಜಮೀನವರ ಜೊತೆಲಿ ಮಹೇಶ್ ಅಂತ ಅಂದ್ಬಿಟ್ಟಿದ್ದೆ. ಅವರೇ ಈ ಥರ ಮಾಡಿದಾರೋ ಬೇರೆ ಯಾವ ರೀತಿಯಿಂದ ಯಾರಾದರೂ ಮಾಡಿದಾರೋ ಏನೋ ಅಂತಕ್ಕದ್ದು ಮುಂದಿನ ಪರಿಶೀಲನೆಯಲ್ಲಿ ಗೊತ್ತಾಗಬೇಕು ಸರ್. ಏನು ಮಾಡಿದ್ರು ಸರ್? ಸರ್ ನಮ್ಮಣ್ಣ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರು. ಅವರು ಒಂದು 4 ಜನಕ್ಕೆ ಬುದ್ಧಿ ಹೇಳುವಂಥದ್ದು, ಊರಲ್ಲಿ ಒಂದು ಕಾಮಗಾರಿಗಳು ಮಾಡಿಸೋದು, MLA ಅವ್ರಿಗೆ ಸ್ವಲ್ಪ ಸಪೋರ್ಟಿಂಗ್ ಆಗಿದ್ದಾಗಿ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಇದು ಮಾಡ್ಕೊಂಡಿರೋರು. ಚೆನ್ನಾಗಿದ್ರು ಸರ್ MLA ಅವ್ರಿಗೆ. ಫ್ಯಾಮಿಲಿ ಎಲ್ಲ ಊರಲ್ಲೇ ಇದೆ ಸರ್. ಏನು ವಿಚಾರಕ್ಕೆ ಜಗಳ ಆಗಿತ್ತು ಸರ್? ಟ್ರಾನ್ಸ್ಫರ್ ಯಾವತ್ತು ಅಂದರೆ ಹಾಕೋದು ಬೇಡ ಅಂತ ಸರ್ ಟ್ರಾನ್ಸ್ಫಾರ್ಮ್ ಆಗಿತ್ತು. ಅದನ್ನು ಯಾವುದೋ ಒಂದು ವೈರ್ ಕಲೆಕ್ಷನ್ ವಿಚಾರಕ್ಕೇನೋ ವೈಯಕ್ತಿಕ ವಿಚಾರಗಳಿಗೆ ಗಲಾಟೆ ಆಗೈತೆ ಅಂತ ಸರ್. ಇವ್ರದ್ದು 1.5-2 ಎಕರೆ ಇದೆ ಅಲ್ಲಿ. ನಮ್ಮ ಅವ್ರದ್ದು ಅಷ್ಟೇ ಇದೆ. ಬೋರ್ವೆಲ್ಲಿಗೆ ಸರ್, ಬೋರ್ವೆಲ್ಲಿಗೆ. ಹಾಂ, ಇವ್ರು ಕೇಳ್ತಾ ಇದ್ರು ಸರ್. ಇವ್ರು ಕೇಳಿದ್ರೆ ಇವರು KBRಗೆ ಮನವಿ ಮಾಡಿದರು. ಅದಕ್ಕೆ ಏನು ಪಾವತಿ ಮಾಡಬೇಕು ಅದನ್ನೆಲ್ಲ ಪಾವತಿಸಿದರು. ಅದನ್ನು ಬಂದದ್ದೇ KB ಮುಖಾಂತರನೇ ಬಂದದ್ದೇ. ಅದನ್ನು ಕಲೆಕ್ಷನ್ ಮಾಡ್ಬಿಟ್ಟು ಹೋಗಿದ್ರು. ಅವ್ರು ಕಲೆಕ್ಷನ್ ಮಾಡ್ತಿದ್ರಂತೆ, ಇವ್ರು ತೆಗಿತಿದ್ರಂತೆ. ಈ ವಿಚಾರಕ್ಕೆ ಏನೋ ಒಂದು ಕ್ಷುಲ್ಲಕ ಕಾರಣ, ಏನೋ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೆ ಮಾತುಗಳು ಬೆಳೆದು ಇವರಿಬ್ಬರಿಗೂ ಏನೋ ಮನಸ್ತಾಪ ಉಂಟಾಗಿತ್ತಂತೆ. ನಿನ್ನೆ ಈ ಥರ ಅಚಾತುರ್ಯ ನಡೆದೈತೆ. ಇನ್ನೂ ಇಂಥದ್ದು ಇವರು ಮಾಡಿದ್ದಾರೆ ಅನ್ನೋದು ಏನೋ ಪಕ್ಕ ಕನ್ಫರ್ಮ್ ಇಲ್ಲ. ನೋಡ್ಕೊಂಡು ಇದು ಮಾಡ್ಬೇಕು ಸರ್. ಅವ್ರು ಅದು ಹೆಂಗೆ ಗೊತ್ತಿಲ್ಲ ಸರ್. ನಾವು ಬೆಳಿಗ್ಗೆನೇ ಇಲ್ಲಿ ಬಂದು ನಿಮ್ಮ ಜೊತೆಲೇ ಬಂದು ಬೆಳಿಗ್ಗೆ ಬಾಡಿ ಬಂದಾಗಲೇ ಜೊತೆಲಿ ಬಂದದ್ದು. ಊರಲ್ಲಿ ಏನು ಆಗೈತೆ ಏನು ಅನ್ನೋದು ಇನ್ನೂ ನಮಗೆ ಮಾಹಿತಿ ಇಲ್ಲ. ಇಲ್ಲ ಸರ್, ಇಲ್ಲ ಸರ್, ಅದೆಲ್ಲ ಸುಳ್ಳು ಸರ್. ಮಾಡಿದ್ರು, ಸಿಕ್ಕಿಲ್ಲ, ಮಾವ ಎಲ್ಲ ಮಿಸ್ ಆಗದೆ ಅಂತ ಹೇಳಿದ್ರು. ಅವ್ರು ಹುಡುಕೋ ಬರುವ ಅಂತ ನಾವು ರಾತ್ರಿ ಎಲ್ಲ ಬಂದು ಮಳವಳ್ಳಿ ಮತ್ತು ನಮ್ಮ ಅಕ್ಕಪಕ್ಕ ಗದ್ದೆ ಎಲ್ಲ ಹುಡುಕ್ತೋ. ಅದೇ ಪ್ಲೇಸಲ್ಲಿ ಫಸ್ಟು ನೋಡ್ಕೊಂಡು ಹೋಗೋ ಇದ್ದಿರಲಿಲ್ಲ ಅನಿಸುತ್ತೆ. ನಾವು ಅಲ್ಲೇ ಓಡಾಡ್ದು 2 ಸಾರಿ. 3ನೇ ಸಾರಿಗೆ ನಮ್ಗೆ ಆ ಪ್ಲೇಸಲ್ಲಿ ಸಿಕ್ಕಿರೋದು ಅವರು ಬಾಡಿ. ಫೋನ್ ಮಾಡಿದ್ವು, ಫೋನಲ್ಲಿ ಇಲ್ಲ ಅವ್ರ ಹತ್ರ. ಅಲ್ಲಿ ಫೋನ್ ಇಲ್ಲೆಲ್ಲೋ ದೇವಸ್ಥಾನ ಹೋದೆ, ಅಲ್ಲದೆ ಇಲ್ಲದೆ ಅಂತಂದರು. ನಾವು ಏನೋ ಲೊಕೇಶನ್ ನೋಡ್ಸ್ಕೊಂಡ್ಬಿಟ್ಟು ಎಲ್ಲ ಟ್ರೈ ಮಾಡಿದ್ವು, ಆಗಿಲ್ಲ. ರಿಂಗ್ ಆಗ್ತಿತ್ತು. ಇವಾಗಲೂ ರಿಂಗ್ ಆಗುತ್ತೆ. ಫೋನ್ ಅವ್ರ ಹತ್ರ ಇಲ್ಲ. ಈಗಲೂ ಫೋನ್ ಎಲ್ಲಿ ಹೋಗಿದೆ ಅಂತ ಈಗಲೂ ಗೊತ್ತಾಗ್ತಾ ಇಲ್ಲ. ಗಲಾಟೆದು ಏನು ಗಲಾಟೆ ಬಗ್ಗೆ ನಮಗೇನು ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಪಕ್ಕದವ್ರು, ಅವ್ರು ಕಲ್ವೀರ್ನಳ್ಳಿ ಅವರು, ನಾವು ಸಂಬಂಧಿಕರು. ನಾವು ನಮ್ಮ ದೊಡ್ಡಮ್ಮನ ಮಗಳನ್ನೇ ಕೊಟ್ಟಿರೋದು ನಮ್ಮ ಬಾವ. ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ನಾವು ಕಲ್ವೀರ್ನಳ್ಳಿ ಇತ್ತ ಅಂದ್ರೆ ಅದ್ರ ಬಗ್ಗೆ ಗ್ರಾಮದಲ್ಲಿ ಕೇಳ್ಬೇಕು ಸರ್. ಅದನ್ನು ವಿಚಾರಿಸ್ಬೇಕು. ಅದನ್ನು
ನಮಗೆ ಗೊತ್ತಿರೋದು ರಾತ್ರಿ 12 ಗಂಟೆಯಿಂದ ಹುಡುಕ್ತೋ 2:45 2:15 ಅಷ್ಟರಲ್ಲಿ ಬಾಡಿ ಸಿಕ್ತು. ಎಲ್ಲ ಗದ್ದೆ ಹತ್ರ ಹುಡುಕೊಂಡ್ಬಂದು ಕೊನೆಗೆ ಸಿಕ್ಕಿದ್ದು ಅಲ್ಲಿ. ಹೆಂಗಿದ್ರು ಸರ್? ನಮ್ಮ ಜೊತೆಲ್ಲ ಚೆನ್ನಾಗಿದ್ರು ಸರ್ ಅವರು. ಎಲ್ಲರ ಜೊತೆಲೂ ಚೆನ್ನಾಗಿದ್ರು. ನಮ್ಮ ರಿಲೇಷನ್ಗಳಲ್ಲಿ ಎಲ್ರಿಗಿಂತೂ ಮೊದಲೇ ಬಂದು ನಿಂತ್ಕೊತಾರೆ ಯಾವುದೇ ಕೆಲಸಗಳಾಗತ್ರ ಅವರು. ಎಲ್ಲದ್ರ ಜೊತೆಲಿ ಚೆನ್ನಾಗಿ ಬೆರೆಯೋರು ಎಲ್ರಿಗೂ. ಅದರಲ್ಲಿ ಏನು ಎರಡು ಮಾತಿಲ್ಲ. ಇಲ್ಲಿ ಬಂದಿರೋ ಜನಗಳೇ ಹೇಳ್ತಾರೆ ಅದ್ರ ಬಗ್ಗೆ. ಏನು ಊರಲ್ಲಿ ಬಂದರೆ ಊರಲ್ಲಿ ನಿಮ್ಗೆ ಇನ್ನೂ ಗೊತ್ತಾಗುತ್ತೆ ಅದ್ರ ಬಗ್ಗೆ. ಅವ್ರು ಯಾವ ರೀತಿ ಇದ್ದರು, ಅವ್ರು ಯಾವ ರೀತಿ ವ್ಯಕ್ತಿತ್ವ ಅಂತ ಗೊತ್ತಾಗುತ್ತೆ. ಎಲ್ಲ ಚೆನ್ನಾಗಿದ್ರು, ಉದ್ಯೋಗ ಓಡಾಡ್ಕೊಂಡಿದ್ರು ಸರ್.